ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿ ಎಲ್ಲ ಪ್ರೀತಿಯ ದೇವರ ಮಕ್ಕಳೇ, ಈ ಬೆಳಗಿನ ಜಾವದಲ್ಲಿ ದೇವರು ಕೊಟ್ಟಂತ ವಾಗ್ದಾನ ವಚನವನ್ನು ನಾವು ನೋಡಿಕೊಳ್ಳೋಣ. ಸೊ ಮೊಟ್ಟ ಮೊದಲನೇದಾಗಿ ಯಾರಾಯ್ತು ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ, ಸೊ ನಾನು ಪಾಸ್ಟರ್ ಪ್ರವೀಣ್ ಕುಮಾರ್, ಜೀಸಸ್ ವಿತ್ ಅಸ್ ಮಿನಿಸ್ಟ್ರಿಯಿಂದ. ಸೊ ಮೊಟ್ಟ ಮೊದಲನೇ ಬಾರಿಗೆ ಈ ಒಂದು ಚಾನೆಲ್ ನೀವು ನೋಡುವುದಾದರೆ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಈ ದೇವರ ವಾಕ್ಯದ ವಿಡಿಯೋಗಳನ್ನು ಅನೇಕ ಜನರಿಗೆ ಶೇರ್ ಮಾಡಿ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಿರಿ ಎಂಬುದಾಗಿ ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಸೊ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಯಾಕೋಬನು ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ದೇವರ ವಾಕ್ಯ ಹೀಗೆ ಹೇಳುತ್ತದೆ: ಸಹೋದರರೇ, ಕರ್ತನು ಪ್ರತ್ಯಕ್ಷನಾಗುವವರೆಗೂ ದೀರ್ಘ ಶಾಂತಿಯಿಂದ ಇರಿ ಎಂಬುದಾಗಿ. ಹೌದು, ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ನಮ್ಮ ಕರ್ತನ ಯೇಸು ಕ್ರಿಸ್ತನ ಪ್ರತ್ಯಕ್ಷನಾಗುವವರೆಗೂ ನಾವೇನು ಮಾಡಬೇಕು? ದೀರ್ಘ ಶಾಂತಿಯಿಂದ ಇರಬೇಕು. ಅಂದರೆ ಪೂರ್ಣ ಶಾಂತಿಯಿಂದ, ಪೂರ್ಣ ಸಮಾಧಾನದಿಂದ ಇರಬೇಕೆಂಬುದಾಗಿ ಇಲ್ಲಿ ಯಾಕೋಬನು ತನ್ನ ಪತ್ರಿಕೆಯಲ್ಲಿ ಬರಿತಾ ಇದ್ದಾನೆ. ಹಲ್ಲೆಲೂಯಾ. ಅಂದರೆ ಕರ್ತನ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನಾವು ಯಾವುದೇ ವಿಷಯದಲ್ಲಿ ಎಂಥ ಪರಿಸ್ಥಿತಿಯಲ್ಲಿರುವಾಗ ಇವತ್ತು ನಾವು ಏನು ಮಾಡಬೇಕು? ಅಲ್ಲಿ ಸಮಾಧಾನದಿಂದ ಇರಬೇಕೆಂಬುದಾಗಿ ಇಲ್ಲಿ ದೇವರ ವಾಕ್ಯ ನಮಗೆ ಬೋಧಿಸುತ್ತದೆ. ಅಂದರೆ ನಮ್ಮ ಜೀವನದ ಬರುವಂಥ ಎಲ್ಲ ಕಣ್ಣೀರು, ಕಷ್ಟಗಳು, ರೋಗ, ಸಾಲ ಏನೇ ಇರಲಿ, ಆ ಸಮಯದಲ್ಲಿ ನಾವು ದೇವರಿಗೆ ಪ್ರಾರ್ಥಿಸುವಾಗ ನಾವೇನು ಮಾಡಬೇಕು? ಶಾಂತವಾಗಿ, ದೀರ್ಘ ಶಾಂತಿಯಿಂದ, ಅಂದರೆ ಸಂಪೂರ್ಣವಾಗಿ ಸಮಾಧಾನವಾಗಿ, ಶಾಂತವಾಗಿ ಇರಬೇಕು. ಆಗ ದೇವರು ಏನು ಮಾಡ್ತಾರೆ? ಆತನು ಪ್ರತ್ಯಕ್ಷನಾಗುವಾಗ ಖಂಡಿತ ನಮಗೆ ಆಶೀರ್ವಾದ ಬರುತ್ತೆ. ಅಂದರೆ ದೇವರು ಪ್ರತ್ಯಕ್ಷನಾಗುವವರೆಗೂ ನಾವು ದೀರ್ಘ ಶಾಂತಿಯಿಂದ ಇದ್ದಿದ್ದರೆ ಏನಾಗುತ್ತೆ? ಅಲ್ಲಿ ನಮಗೆ ಕೊನೆತನ ತಾಳಿಕೊಂಡಿದ್ದಾಗ ನಮಗೆ ಏನಾಗುತ್ತೆ? ಆಶೀರ್ವಾದ ಬರುತ್ತೆ. ಯೋಬನ ವಿಷಯದಲ್ಲಿ ಕೂಡ ನೋಡುವಾಗ, ಯೋಬನಿಗೆ ಬಂದಂಥ ಶೋಧನೆಯಲ್ಲಿ ಆತನು ಏನು ಮಾಡಿದನು? ಕೊನೆಯ ತನಕ ಆತನ ಜೀವನದ ಬಂದಂಥ ಕಣ್ಣೀರು, ಕಷ್ಟಗಳು, ಆ ನೋವು, ಶೋಧನೆಯನ್ನು ಆತನು ಅನುಭವಿಸಿದನು ಕೊನೆಯ ತನಕ. ದೇವರು ಆತನಿಗೆ ಆಶೀರ್ವಾದ ಮಾಡುವ ತನಕ ಆತನು ದೀರ್ಘ ಶಾಂತಿಯಿಂದ ಇದ್ದನೆಂಬುದಾಗಿ ನೋಡ್ತೇವೆ. ಕೊನೆಯದಲ್ಲಿ ದೇವರು ಏನು ಮಾಡಿದನು? ಆತನಿಗೆ ಪ್ರತ್ಯಕ್ಷನಾಗಿ ಆತನಿಗೆ ಕಳೆದುಕೊಂಡಿರುವಂಥದ್ದೆಲ್ಲ 2 ಪಟ್ಟು ಕೊಟ್ಟು ಆಶೀರ್ವಾದ ಮಾಡಿದರೆ ಎಂಬುದಾಗಿ ನಾವು ನೋಡ್ತೇವೆ. ಅದಕ್ಕೆ ಕರ್ತನ ಪ್ರೀತಿಯ ದೇವರ ಮಕ್ಕಳು, ಇವತ್ತು ನಿಮ್ಮ ಜೀವನದಲ್ಲಿ ಕೂಡ ಇವತ್ತು ಯಾವುದೇ ಪರಿಸ್ಥಿತಿಯಲ್ಲಿ ಇವತ್ತು ನೀವು ಹಾದು ಹೋಗುವಾಗ, ಇವತ್ತು ನಿನ್ನ ಜೀವನದಲ್ಲಿ ಪ್ರಾರ್ಥಿಸುವಾಗ ಆ ದೇವರು ಆಶೀರ್ವಾದ ಮಾಡುವ ತನಕ ಏನು ಮಾಡಿ? ದೀರ್ಘ ಶಾಂತಿಯಿಂದಿರಿ. ಯಾಕಂದರೆ ದೇವರು ಪ್ರತ್ಯಕ್ಷನಾಗುವ ತನಕ ನೀವು ದೀರ್ಘ ಶಾಂತಿಯಿಂದಿರಿ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದಂದರೆ, ದೇವರು ಹೇಳ್ತಾ ಇದ್ದಾರೆ ಅಂದರೆ ಖಂಡಿತ ಇವತ್ತು ನೀವು ದೀರ್ಘ ಶಾಂತಿಯಿಂದಿದ್ದಾಗ ಖಂಡಿತ ದೇವರು ನೀವು ಪ್ರತ್ಯಕ್ಷನಾಗಿ ನಿಮಗೆ ಆಶೀರ್ವಾದ ಮಾಡ್ತಾರೆ. ಅಂದರೆ ಆತನು ಪ್ರತ್ಯಕ್ಷನಾದಾಗ ಖಂಡಿತವಾಗಿ ನೀವು ತಾಳಿಕೊಂಡು ದೀರ್ಘ ಶಾಂತಿಯಿಂದಿದ್ದಾಗ ಅದಕ್ಕೆ ತಕ್ಕ ಹಾಗೆ ದೇವರು ಏನು ಮಾಡ್ತಾರೆ? ನಿನಗೆ 2 ಪಟ್ಟು ಡಬಲ್ ಆಶೀರ್ವಾದ ಮಾಡಿ ನಿನ್ನನ್ನು ಉನ್ನತವಾಗಿ ನಡೆಸ್ತಾರೆ ಎಂಬುದಾಗಿ ನಾವು ಈ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹೀಗಾಗುವಂತೆ ದೇವರು ಈ ವಾಕ್ಯದಂತೆ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವಾದ ಮಾಡಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ, ಆಮೇನ್, ಆಮೇನ್. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದ ಲಾರ್ಡ್.